ಮಾನ್ಯರೇ ನಮಸ್ಕಾರ. ತಮ್ಮೊಂದಿಗೆ ಬಹಳ ದಿನಗಳ ನಂತರ ಕೆಲವು ವಿಷಯಗಳನ್ನು ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ನಾನಿವತ್ತು ಮಾತಾಡಲಿಕ್ಕೆ ಆಯ್ಕೆ ಮಾಡಿರೋ ವಿಷಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಕರ್ನಾಟಕದ GDPಯಲ್ಲಿ ಹೆಚ್ಚು ಬೆಳವಣಿಗೆ ಆಗಿದೆ, ದೇಶದಲ್ಲೇ GDPಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಡೆಪ್ಟಿ CM ಆಗಿರುವಂಥ ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವಂಥ DK ಶಿವಕುಮಾರ್ ಅವರು ನಮ್ಮಿಬ್ಬರ ನಡುವೆ ಸಂವಿಧಾನದ ಆಶಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಎದುರು ಮಾತುಕತೆ ಆಗಿದೆ. ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಆದಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅನ್ನೋ ಅಭಿಪ್ರಾಯನ ಆಗಿದ್ದಾಗಿ ಹೇಳ್ತಾನೆ ಬಂದಿದ್ದಾರೆ. ಇವರು ಮಾತುಕತೆ ಆಗಿದೆ ಅಂತ ಇವರು ಹೇಳ್ತಾರೆ, ಅವರು ಅಂಥ ಮಾತುಕತೆ ಏನಾಗಿಲ್ಲ ಅಂಥೇಳಿ ಅವ್ರು ಹೇಳ್ತಾರೆ. ಆದರೂ ಕರ್ನಾಟಕದಲ್ಲಿ ಇದೊಂದು ಆಡಳಿತ ನಡೆಸೋದು ಬಿಟ್ಟು ಗೊಂದಲಮಯವಾದ ಮಾತುಗಳನ್ನ ಆಡಿ ಆಳುವ ಪಕ್ಷದ ಅಧ್ಯಕ್ಷರ ಜೊತೆಗೆ ಮುಖ್ಯಮಂತ್ರಿ ಆದರೂ ಸಂಘರ್ಷ ಮಾಡಿಕೊಂಡು ಈಗ ಒಂದು ದೃಷ್ಟಿಯಿಂದ ಸಾರ್ವಜನಿಕರ ಬಾಯಿಗೆ ಸಿಕ್ಕಿದ್ದಾರೆ ಸಿದ್ದರಾಮಯ್ಯನವರು. ಈ ಕುರಿತು ಆಗಿಂದಾಗ್ಗೆ ನಮ್ಮ ಜಿಲ್ಲೆಯವರೇ ಆದಂಥ ಬುದ್ಧಿವಂತ ರಾಜಕಾರಣಿ ಅಂತ ಅನಿಸ್ಕೊಂಡಿರುವಂಥ ವಿಶ್ವನಾಥ್ರವರು ಸಿದ್ದರಾಮಯ್ಯನವರ ನಡವಳಿಕೆ ಬಗ್ಗೆ ಆಗಿಂದಾಗೆ ಟೀಕಿಸ್ತಾನೆ ಇರ್ತಾರೆ. ಅವರಿಗೆ ಟೀಕಿಸೋ ಹಕ್ಕು ಇರ್ಬೋದು, ಯಾಕೆಂತಂದರೆ ದಳದಲ್ಲಿ ಅವರು ದಳದಲ್ಲಿ ಅವರು ಮುಖ್ಯವಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಹೆಸರು ಮಾಡಿ ಒಂದು ದೃಷ್ಟಿಯಿಂದ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯ ಪ್ರಮುಖ ಅನ್ನೋ ಒಂದು ಭಾವನೆಯನ್ನು ಏನು ಕೊಟ್ಟಿದ್ದರು, ಆ ಹಿನ್ನೆಲೆಯಲ್ಲಿ ದೇವೇಗೌಡರಿಗೂ ಕೆಲವು ಸಂಘರ್ಷಗಳಾಗಿ ಅಹಿಂದ ಸಂಘಟನೆಯನ್ನು ಮಾಡಿದ ಸಂದರ್ಭದಲ್ಲಿ ಆ ಸಂಘರ್ಷ ವಿಕೋಪಕ್ಕೆ ಹೋಗಿ ದಳವನ್ನು ಬಿಟ್ಟು ಬರೋ ಸಂದರ್ಭದಲ್ಲಿ ಇವರಿಗೆ ರೆಡ್ ಕಾರ್ಪೆಟ್ ಹಾಕಿ ಕಾಂಗ್ರೆಸ್ಗೆ ಕರ್ಕೊಂಡು ಬಂದವರು ವಿಶ್ವನಾಥ್ರವರೇ. ಅದರ ಬಗ್ಗೆ ವಿಶ್ವನಾಥ್ ಅವ್ರ ಬಗ್ಗೆ ಇವರಿಗೆ ಗೌರವ ಇದೆಯಲ್ಲೋ ಅದು ಬೇರೆ ವಿಷಯ. ಆದರೆ ವಿಶ್ವನಾಥ್ ಅವರೊಂದು ಆಗಿಂದಾಗಿ ಇದನ್ನು ಹೇಳ್ತಾ ಇರ್ತಾರೆ, ಅದು ಸಾರ್ವಜನಿಕರಿಗೆ ಗೊತ್ತಿರೋಂಥ ವಿಷಯ. ಕಾಂಗ್ರೆಸ್ಸಿಗೆ ಬಂದು ಚುನಾವಣೆಯಲ್ಲಿ ಗೆದ್ದು 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಹೆಸರನ್ನು ಮಾಡ್ತಾರೆ. ನಂತರ ದಿನಗಳಲ್ಲಿ ಬೇರೆ ಸರ್ಕಾರ ರಚನೆ ಆಗುತ್ತೆ. ಬೇರೆ ಸರ್ಕಾರ ರಚನೆ ಆದಮೇಲೆ ಇವರು ಅಪೋಸಿಷನ್ ಪಾರ್ಟಿ ಲೀಡರಾಗಿ ಕೂಡ ಚೆನ್ನಾಗಿ ಹೆಸರನ್ನು ಮಾಡಿ ಕೆಲಸ ಮಾಡ್ತಾರೆ. 2ನೇ ಅವಧಿಗೆ ಮುಖ್ಯಮಂತ್ರಿಗಾಗೋ ಅವಕಾಶ ಸಿದ್ದರಾಮಯ್ಯನವರಿಗೆ ಬಂದಾಗ ಅವರನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಾಂಗ್ರೆಸ್ ಎಲ್ಲ ಹಿರಿಯರು ಮತ್ತು ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳು ಸಹಾಯಕ್ಕೆ ಬಂದಿರ್ಬೋದು. ಆದರೆ ಈಗ ಸಾರ್ವಜನಿಕರಲ್ಲಿ ಮಾತುಕತೆ ಏನಾಗ್ತದೆ ಅಂತಂದರೆ, ಸಿದ್ದರಾಮಯ್ಯನವರು ಸಮಾಜವಾದಿ ಅಂತ ಹೇಳ್ತಾ ಯಾವತ್ತೂ ಜಾತಿ ಬಗ್ಗೆ ಮಾತಾಡದೇ ಇರೋರು ಇತ್ತೀಚೆಗೆ ಅವರು ಜನರನ್ನು ಹುರಿದುಂಬಿಸ್ಲಿಕ್ಕೆ ಹೇಳ್ತಾ ಇದ್ದಾರೋ ಅಥವಾ ಹತಾಶೆಯಿಂದ ಹೇಳ್ತಾರೆ ಗೊತ್ತಿಲ್ಲ. ನಾನೊಬ್ಬ ಕುರಿ ಕಾಯೋನು, ನನ್ನನ್ನು ಏಳಿಗೆನ ಸಹಿಸಲಾರ್ದೇ ಪಟ್ಟಭದ್ರರು ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಈ ಥರ ಡೈಲಾಗ್ ಶುರು ಮಾಡಿದ್ದಾರೆ. ಸಮಾಜವಾದಿಯೊಬ್ಬ ಜಾತಿಯನ್ನು ಮೀರಿ ಬೆಳೆದದ್ದೊಬ್ಬ ನಾಯಕ ಇವತ್ತು ನಾನು ಕುರುಬ ಅಂತ ಹೇಳ್ಕೊಳ್ಳೋವಂಥ ಪರಿಸ್ಥಿತಿ ಅಷ್ಟು ಸರಿ ಕಾಣೋದಿಲ್ಲ ಸಾರ್ವಜನಿಕ ಜೀವನದಲ್ಲಿ. ಹಿಂದೊಮ್ಮೆ ಈ ಕೊಡಗಿನ ಒಬ್ಬ ಸಚಿವ ಇವ್ರ ಬಗ್ಗೆ ಟೀಕಿಸಿ ಮಾತಾಡಿದಾಗ ಕರ್ನಾಟಕದಲ್ಲಿ ದನ ಕಾಯನು ಮುಖ್ಯಮಂತ್ರಿ, ಕುರಿ ಕಾಯನು ಫೈನಾನ್ಸ್ ಮಿನಿಸ್ಟ್ರು ಅಂತೇಳಿ ಟೀಕೆ ಮಾಡಿದಾಗ ಇವರು ಹಂದಿ ತಿನ್ನೋನು ಕಾನೂನು ಸಚಿವರಾಗಾದ್ರೆ ನಾನ್ಯಾಕೆ ಆಗಬಾರ್ದು ಅಂತ ಹೇಳಿ ಟೀಕಿಸಿದ್ದು ಉಂಟು. ಅಂದರೆ ರಾಜಕಾರಣದಲ್ಲಿ ಇಂಥೆಲ್ಲ ಇರ್ತವೆ, ಅದೇನೇ ಇರಲಿ. ಆದರೆ 2ನೇ ಅವಧಿಗೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಬಹಳ ಸೊಗಸಾದ ಅನುಭವದ ಹಿನ್ನೆಲೆಯಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಮಾಡಬೇಕಾಗಿತ್ತು. ಆದರೆ ಗ್ಯಾರಂಟಿ ಏನು ಅಂಥ ದೊಡ್ಡ ಸಾಧನೆ ಮಾಡಿದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಸುಮಾರು 1 ಲಕ್ಷ ಕೋಟಿಯಷ್ಟು ಹಣವನ್ನು ಈ 5 ಗ್ಯಾರಂಟಿಗಳಿಗೆ ವಿನಿಯೋಗಿಸಿ ಅಭಿವೃದ್ಧಿನ ಕುಂಠಿತ ಮಾಡಿ
ಅನುಕೂಲಗಳನ್ನ ಜನರಿಗೆ ಮಾಡಿಕೊಟ್ಟಿರುವಂಥ ಹೆಗ್ಗಳಿಕೆಯಲ್ಲಿ ಏನು ಮುಂದುವರಿತಿದ್ದಾರೆ ಇದು ನಾವು ಗಮನಿಸಿದಾಗ ಅಭಿವೃದ್ಧಿ ಕಾರ್ಯ ಮಾಡೋದ್ರ ಬದಲು ಪಕ್ಷದ ಅಧ್ಯಕ್ಷರು ಮತ್ತು ಡೆಪ್ಟಿ ಸಿ ಎಮ್ಮು ಮತ್ತು ಸಿ ಎಮ್ ಅವರು ಇವರಿಬ್ಬರೂ ಆಗಿಂದಾಗ್ಗೆ ಸಂಘರ್ಷದ ಮಾತುಗಳನ್ನ ಆಡಿ ಜನರ ನಡೆದಾರಿಗಿಡಿಸ್ತಾ ಇರೋದು ನಮಗೆ ಬೇಜಾರದ ವಿಷಯ. ನಾವು ಮುಖ್ಯಮಂತ್ರಿಗಳಿಂದ ಬಹಳ ದೊಡ್ಡ ನಿರೀಕ್ಷೆ ಮಾಡಿದ್ವಿ. ಅದು ವಿಶೇಷವಾಗಿ ಅವರು ಮೈಸೂರು ಜಿಲ್ಲೆಯವರೇ ಆಗಿದ್ದರಿಂದ ಆದಿವಾಸಿಗಳ ಬಗ್ಗೆ ಅವರು ಚೆನ್ನಾಗಿ ಗೊತ್ತಿರೋ ಇರೋದ್ರಿಂದ ಹಿಂದೆ ಅವರು ಡೆಪ್ಟಿ ಸಿ ಎಮ್ ಆಗಿದ್ದಾಗ ದಳದಲ್ಲಿದ್ದಾಗ ಜಾಜಿ ತಿಮ್ಮಯ್ಯನವರಿಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಏರಿಸುವಂಥ ಸಾಹಸನ ಅವರು ಮಾಡಿ ಒಂದು ಒಳ್ಳೆಯ ಹೆಸರು ಪಡೆದಿದ್ದರಿಂದ ಆದಿವಾಸಿಗಳ ಬಗ್ಗೆ ಹೆಚ್ಚು ಕೆಲಸ ಮಾಡ್ತಾರೆ, ಹೆಚ್ಚು ನೆರವಿಗೆ ಬರ್ತಾರೆ, ಅವ್ರಿಗೆ ಚಾರಿತ್ರಿಕವಾಗಿರೋ ಅನ್ಯಾಯವನ್ನು ಸರಿಪಡಿಸ್ತಾರೆ ಅನ್ನೋ ನಂಬಿಕೆ ನಮಗಿತ್ತು. ಅಂದರೆ ಸರ್ಕಾರ ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಆದಿವಾಸಿಗಳನ್ನು ಅವರ ಮೂಲ ಆಶ್ರಯ ತಾಣಗಳಿಂದ ಹೊರಗೆ ಹಾಕಿ ಪುನರ್ವಸತಿ ಕೊಡದೇ ಹೊರಗೆ ಹಾಕಿ ಕೂಲಿ ಆಳುಗಳನ್ನಾಗಿ ಮಾಡಿದ್ದು ಬಹಳ ದೊಡ್ಡ ದುರಂತ. ಸ್ವಾಭಿಮಾನಿಗಳು ಸ್ವಾವಲಂಬಿಗಳಾದಂಥ ಆದಿವಾಸಿಗಳನ್ನು ಅರಣ್ಯವನ್ನು ನಿರ್ವಹಣೆ ಮಾಡೋಕ್ಕೆ, ವನ್ಯಜೀವಿಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅರಣ್ಯದ ಭಾಗವಾಗಿ ಅವ್ರನ್ನ ಸ್ವೀಕರಿಸಿ ನೋಡಿದರೆ ಚಾರಿತ್ರಿಕ ಅನ್ಯಾಯ ಆಗ್ತಿರಲಿಲ್ಲ. ಆದರೆ ಈ ವನ್ಯಜೀವಿಯ ಪರವಾಗಿ ಮಾತಾಡುವಂಥ ಕೆಲವು ಮಂದಿಗಳಿದ್ದಾರೆ, ಅಥವಾ ಫಾರಿನ್ ಥಾಟ್ಸ್, ಅರಣ್ಯ ರಕ್ಷಣೆಗೆ ವನ್ಯಜೀವಿ ರಕ್ಷಣೆಗೆ ಅಲ್ಲಿ ಆದಿವಾಸಿಗಳು ಇರಬಾರ್ದು, ಮಾನವರು ಇರಬಾರ್ದು, ನಿರ್ಜನೀಕರಣ ಮಾಡಿ ಪ್ರಾಣಿಗಳ ರಕ್ಷಣೆ ಮಾಡಬೇಕು ಅನ್ನೋ ಒಂದು ವಾದ ಏನು ಮಂಡಿಸಿದ್ದಾರೆ. ಆ ವಾದಕ್ಕೆ ಬೆಲೆ ಕೊಟ್ಟಂಗೆ ಮಾಡಿ ಕಾಂಗ್ರೆಸ್ ಸರ್ಕಾರವೇ 72ರಲ್ಲಿ ವನ್ಯಜೀವಿ ಕಾಯ್ದೆ ತಂದು ಏನು ಆದಿವಾಸಿಗಳಿಗೆ ಹೊರಗೆ ಹಾಕಿ ಪುನರ್ವಸತಿ ಕೊಡದೇ ಹೊರಗೆ ಹಾಕಿ ನಿರ್ಗತೀಕರಣ ಮಾಡಿ ಅವ್ರನ್ನ ಕೂಲಿ ಆಳುಗಳಾಗಿ ಮಾಡ್ತು. ಆ ಪಾಪದ ಕಾರ್ಯ ಕೂಡ ಅವ್ರಿಗೆ ಗೋಚಾರ ಆಗಬೇಕಾಗಿತ್ತು. ಸೊ ಇದು ದೇವರಾಜ ಅರಸವರು ಆ ಕಾಲದಲ್ಲಿ ವಿಶೇಷವಾಗಿ ಉಳುವನೆ ಭೂಮಿ ಕಾರ್ಯಕ್ರಮ ತನ್ನೋದ್ರಿಂದ ಹೆಸರುವಾಸಿ ಆಗಿದ್ದರು. ನನಗೆ ವಿಶ್ವನಾಥ್ ಅವ್ರಿಗೆ ಇನ್ನು 2-3 ಸಾರಿ ಹೇಳಿದ್ದೀವಿ, ನಿಮ್ಮ ಪ್ರಿಯವಾದ ರಾಜಕೀಯ ನಾಯಕರು ದೇವರಾಜ ಅರಸವ್ರಿಗೆ ಯಾಕೆ ಉಳುವನ ಒಡೆಯ ಅಂತ ಹೇಳಿ ಹೊಡೆದದ್ದು ಕಾಡಿನಲ್ಲಿ ವಾಸ ಮಾಡೋ ಒಂದೇ ಕಾಡು ಅಂತ ಯಾಕೆ ಹೊಳಲಿಲ್ಲ, ನಿಮ್ಮಂಥವ್ರು ಯಾಕೆ ಅವ್ರಿಗೆ ಹೇಳಲಿಲ್ಲ ಅಂತ ಕೂಡ ನಾವು ಎಷ್ಟು ಸರಿ ಕೇಳಿದ್ದೀವಿ. ಆದರೆ ಏನೇ ಇರಲಿ, ದೇಶದಲ್ಲಿ ದೇವರಾಜ ಅರಸು ಅವರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ದೇಶದಲ್ಲಿ ಅವ್ರಿಗೆ ಹೆಸರು ಕೂಡ ಬಂತು. ಇಂದಿರಾ ಗಾಂಧಿಯವರ 20 ಅಂಶದ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಜಾರಿ ಆದವು. ಇದೇ ಹಿನ್ನೆಲೆಯಲ್ಲಿ 72ನೇ ಇಸ್ವಿನಲ್ಲಿ ವನ್ಯಜೀವಿ ಕಾಯ್ದೆ ಜಾರಿಗೆ ತಂದು ಆದಿವಾಸಿಗಳನ್ನು ಕಡಿದು ಹೊರಗೆ ಹಾಕಿದ್ದು ಒಂದು ವಿಪರ್ಯಾಸ ಮತ್ತು ದೇವರಾಜ ಅರಸು ಕಾಲದಲ್ಲಿ ಆದಂಥ ದೊಡ್ಡ ಅನ್ಯಾಯ ಕೂಡ ಇದು. ದೇವರಾಜ ಅರಸವ್ರಿಗೆ ಏನಾದರೂ ವಾಸಿಸು ಒಂದೇ ಕಾಡು ಅಂಥೇಳಿ ಅವ್ರಿಗೆ ಹೊಡೆದಿದ್ರೆ ಅವರು ಆದಿವಾಸಿಗಳನ್ನ ಕಡಿದು ಹೊರಗೆ ಹೋಗಿ ಬಿಡ್ತಿರಲಿಲ್ಲ. ಕಾಡು ಚೆನ್ನಾಗಿರ್ತಿತ್ತು, ವನ್ಯಜೀವಿಗಳು ಚೆನ್ನಾಗಿರ್ತಿತ್ತು. ಮತ್ತು ಇವತ್ತೇನು ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳಾಗಿದೆ ಮತ್ತು ರೈತರ ಭೂಮಿಯಲ್ಲಿ ಬೆಳೆ ಹಾನಿ ಮಾಡೋದು, ಪ್ರಾಣ ಹಾನಿ ಮಾಡೋದು ನಡೀತಿದ್ರು, ಅಷ್ಟು ನಡೀತಿರಲಿಲ್ಲ. ಯಾಕೆಂತಂದರೆ ನಮ್ಮ ಸಾವಿರಾರು ವರ್ಷ ಚರಿತ್ರೆಯಲ್ಲಿ ಪ್ರಾಣಿಗಳು ರೈತರಿಗೆ ತೊಂದರೆ ಕೊಟ್ಟದ್ದು ಅಪರೂಪ. ಆದರೆ ಇತ್ತೀಚೆಗೆ ಇದೊಂದು ಹಾವಳಿನೇ ಆಗಿಬಿಟ್ಟಿದೆ. ಸೊ ಹಾಗಾಗಿ ದೇವರಾಜ ಅರಸವರ ನಂತರ ಇವರು ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾದಂಥ ಹೆಗ್ಗಳಿಕೆಯನ್ನು ಇವರು ಹೊಂದಿದವರ ಸಿ ಎಮ್ನವರು ತಮಗೆ ಅಪಕೀರ್ತಿ ಎಂಬಂತೆ ಕರ್ನಾಟಕ ಸರ್ಕಾರದಲ್ಲಿ ಮಾಡಬೇಕಾದಂಥ ಬಹುಮುಖ್ಯವಾದ ಕಾರ್ಯವನ್ನು ಅವರು ಮಾಡಲಿಲ್ಲ. ಅದೇನಪ್ಪ ಅಂತ ಅಂದರೆ 1999ರಲ್ಲಿ ನಾವು ಕಾಡಿಂದ ಹೊರಗೆ ಹಾಕಿದಂಥ ಆದಿವಾಸಿಗಳಿಗೆ ಪುನರ್ವಸತಿ ಕೊಟ್ಟಿಲ್ಲ, ಪುನರ್ವಸತಿ ಕೊಡಿ, ಇಲ್ಲ ಅಂದರೆ ಕಾಡು ಹೋಗಿ ಬಿಡಿ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ನಾವು ಕರ್ನಾಟಕ ಹೈಕೋರ್ಟಲ್ಲಿ ಹಾಕಿದ್ವಿ. ಅದು 2009 ಏಪ್ರಿಲ್ 3ನೇ ತಾರೀಕು ಆದಿವಾಸಿಗಳ ಪರವಾಗಿ ಹೈಕೋರ್ಟ್ ತೀರ್ಪಿರುತ್ತು. ಅದ್ರ ಜೊತೆಗೆ ಅಸಾಧ್ಯ ವರದಿನ ನೇಮಕ ಮಾಡಿ ಮೊದಲನೆಯ ವರದಿಯ ಆಧಾರದ ಮೇಲೆ ಎಷ್ಟು ಕುಟುಂಬಗಳನ್ನು ಕಾಡಿಂದ ಹೊರಹಾಕಲ್ಪಟ್ಟಿದೆ ಕಂಡುಹಿಡಿದು ಫೈನಲ್ ವರದಿ ಕೊಡಿ ಅಂತ ಹೇಳಿ ಅವರು ಆದೇಶ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆದಿವಾಸಿಗಳ ಪರವಾಗಿ ಘೋಷಣೆ ಮಾಡ್ತಾರೆ ಹೈಕೋರ್ಟ್. ಅಸಾದಿಯವರು 2014ರಲ್ಲಿ ಫೈನಲ್ ವರದಿ ಕೊಟ್ಟು 3418 ಕುಟುಂಬಗಳನ್ನು ಕಾಡಿಂದ ಹೊರಹಾಕಲಾಗಿದೆ, ಅವ್ರಿಗೆ ಪುನರ್ವಸತಿ ಕೊಡಬೇಕು, 5 ಎಕರೆ ಭೂಮಿ ಕೊಟ್ಟು ಪುನರ್ವಸತಿ ಕೊಡಬೇಕು, ಅವರು ಮತ್ತೆ ಜೀವನವನ್ನು ಕಟ್ಟಿಕೊಳ್ಳೋಕ್ಕೆ, ಸ್ವಾಭಿಮಾನ ಬಾಳಲಿಕ್ಕೆ ಅನುಕೂಲ ಮಾಡಿಕೊಡಬೇಕು, ಚಾರಿತ್ರಿಕವಾಗಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನೋದನ್ನು ಅವರು ಮುಂದಿಟ್ಟು ಹೈಕೋರ್ಟ್ ಆದೇಶದನ್ವಯ ಅವರು ಕೊಟ್ಟಿರುವಂಥ 34 ಸಲಹೆಗಳ ಆಧಾರದ ಮೇಲೆ ಪುನರ್ವಸತಿಗೊಳಿಸಬೇಕು ಅಂತ ಆಯಿತು. ಮುಖ್ಯಮಂತ್ರಿಗಳು ಮೊದಲನೇ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ಪ್ರೊಫೆಸರ್ ಗೋವಿಂದಯ್ಯ ಮತ್ತು ನಮ್ಮ ಎಲ್ಲ ಗಿರಿಜನ ಕ್ರಿಯಾಕೂಟದ ಸದಸ್ಯರುಗಳು, ಆದಿವಾಸಿ ಲೀಡರ್ಗಳು ಎಲ್ಲ ಜೊತೆಗೆ ಹೋಗಿ
ಅವರ ಗೃಹ ಕಚೇರಿಯಲ್ಲಿ ಮನವಿ ಕೊಟ್ಟು ಬಂದಿದ್ವಿ. ಅದರ ಬಗ್ಗೆ ನಾವು ಒಂದು ಪುಸ್ತಕ ಕೂಡ ಮಾಡಿದ್ದೀವಿ. ಏನಂತಂದರೆ ಆದಿವಾಸಿ ಪಾರ್ಲಿಮೆಂಟ್ ಅಂತ ಒಂದು, ಆದಿವಾಸಿಗಳ ಬಜೆಟ್ ವಿಷಯ ಒಂದು, ಎರಡನ್ನೂ ಮಾಡಿ ಆದಿವಾಸಿಗಳ ಕ್ಷೇಮಾಭಿವೃದ್ಧಿಗೆ ವಿಶೇಷ ಬಜೆಟ್ನ ಮಂಡಿಸಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅವತ್ತಿನ ಕಾಲಕ್ಕೆ 3,000 ಕೋಟಿ ರೂಪಾಯಿಗಳನ್ನು ಆದಿವಾಸಿಗಳಿಗೆ ಘೋಷಣೆ ಮಾಡಿ ಕರ್ನಾಟಕದ 1,500 ಹಾಡಿಗಳಲ್ಲಿ ಅರಣ್ಯ ಹಕ್ಕನ್ನು ಮಾನ್ಯ ಮಾಡಲಿಕ್ಕೆ, ಅವರ ಜೀವನವನ್ನು ಘನತೆಯಿಂದ ಬಾಳಲಿಕ್ಕೆ ಅನುಕೂಲ ಆಗೋಂಗೆ, ಗುಣಮಟ್ಟ ಶಿಕ್ಷಣಕ್ಕೆ ಅನುಕೂಲ ಆಗೋಂಗೆ, ಅವ್ರಿಗೆ ಪೇಸಾ ಕಾಯ್ದೆನ ಜಾರಿಗೆ ತಂದು ಅವರು ಬಹಳ ಮುಖ್ಯವಾಗಿ ಆದಿವಾಸಿಯ ಸ್ವಯಮಾಡಳಿತವನ್ನು ಪ್ರಾಕ್ಟೀಸ್ ಮಾಡಿ ತನ್ನ ರಾಜಕೀಯ ಪಾರ್ಟಿಸಿಪೇಷನ್ನ ಸದೃಢಗೊಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಕೇಳಿದ್ವಿ. ಅಂದರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆದಿವಾಸಿಗಳಿಗೆ ಗಮನ ಹರಿಸಲಿಲ್ಲ. ಅಂತಂದರೆ ಹೈಕೋರ್ಟ್ ಏನು ಆದೇಶ ಮಾಡ್ತು, ಚಾರಿತ್ರಿಕವಾಗಿ ಮಾಡಿರೋ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಹೈಕೋರ್ಟ್ ಆದೇಶ ಮಾಡಿ ವ್ಯವಸ್ಥೆ ಕೊಡಿ ಅಂತ ಹೇಳಿತ್ತು. ಅದನ್ನು ಅವರು ಮಾಡಿದರೆ ಒಂದು ಹೆಚ್ಚು ಕಡಿಮೆ ಆದಿವಾಸಿಗಳ ಮುಂದೆ ಅವರು ಮಹಾತ್ಮ ಗಾಂಧಿ ರೀತಿ ಒಂದು ಕಣ್ಣಿಗೆ ಗೋಚರ ಆಗ್ತಿದ್ರು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ 1,500 ಹಾಡಿಗಳಲ್ಲಿ ವಾಸ ಮಾಡ್ತಿರೋಂಥ ಸುಮಾರು 12 ಆದಿವಾಸಿ ಬುಡಕಟ್ಟುಗಳೇನಿದ್ದಾರೆ, ಅರಣ್ಯವಾಸಿ ಬುಡಕಟ್ಟುಗಳು, ಅವರಲ್ಲಿ ಸುಮಾರು ಒಂದು 20,000 ಕುಟುಂಬಗಳನ್ನು, ಅಂದರೆ ನಾಗರಹೊಳೆಯಲ್ಲಿ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಅಸಾದಿಯವರು 3,418 ಕುಟುಂಬಗಳು ಇವೆ ಅಂತ ಗುರುತಿಸಿದ್ರು. ಕರ್ನಾಟಕದ ಎಲ್ಲ ನ್ಯಾಷನಲ್ ಪಾರ್ಕ್ಗಳು, ಎಲ್ಲ ಅಭಯಾರಣ್ಯಗಳು, ವನ್ಯಜೀವಿ ತಾಣಗಳಿಂದ ಲೆಕ್ಕ ಹಾಕಿದರೆ ಸುಮಾರು 20,000 ಆದಿವಾಸಿ ಕುಟುಂಬಗಳನ್ನು ಕಾಡಿದ ಹೊರ ಹಾಕಿ ಪ್ರೋತ್ಸಾಹ ಕೊಡದೇ ಅವ್ರನ್ನ ಸತಾಯಿಸಲಾಗ್ತಾಯಿದೆ. ಅವರೆಲ್ಲರಿಗೂ ಚಾರಿತ್ರಿಕ ನ್ಯಾಯ ಮಾಡಲಾಗಿದೆ. ಇಂಥ ಎಲ್ಲ ಕುಟುಂಬಗಳಿಗೂ ಅವರು ನ್ಯಾಯ ಕೊಟ್ಟಂಗೆ ಆಗ್ತಿತ್ತು. ಹೈಕೋರ್ಟ್ ಅದೇ ಹೇಳಿದ್ದಾರೆ. ನಾಗರಹೊಳೆಯಲ್ಲಿ 3,418 ಗುರುತಿಸಿದ್ರು, ಇನ್ನೂ ಕೆಲವು ಬಿಟ್ಟೋಗಿದೆ, ಅವ್ರಿಗೆ ಕಂಡುಹಿಡಿಬೇಕು. ಅದೇ ರೀತಿ ಉಳಿದ ನ್ಯಾಷನಲ್ ಪಾರ್ಕಲ್ಲಿ ಕೂಡ ಮತ್ತೊಂದು ಕೇಸ್ ಹಾಕೋಗತ್ತಿಲ್ಲ. ಉಳಿದ ನ್ಯಾಷನಲ್ ಪಾರ್ಕಲ್ಲಿ ಹೊರಗೆ ಹಾಕಿರುವಂಥ ಆದಿವಾಸಿಗಳನ್ನ ಐಡೆಂಟಿಫೈ ಮಾಡಿ ಅವರು ಕೂಡ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಇದೊಂದು ಈ ಆದೇಶ ಸಿದ್ದರಾಮಯ್ಯನವರ ಬದುಕಿಗೆ ಒಂದು ಬಹಳ ದೊಡ್ಡ ಅವಕಾಶ ಇತ್ತು ಆದಿವಾಸಿಗಳ ಸೇವೆ ಸಲ್ಲಿಸಲಿಕ್ಕೆ. ಅದನ್ನು ಮಾಡ್ದೇ ಅವರು ಕಾಲಹರಣ ಮಾಡಿದ್ದು ಅವರ ಘನತೆಗೆ. ಸಾಮಾಜಿಕವಾಗಿ ಅವರು ಜಾತ್ಯತೀತ ನಾಯಕ, ಸಮಾಜವಾದಿ ನಾಯಕ ಏನು ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು, ಅದಕ್ಕೆ ಅಪಮಾನ ಅನ್ನೋ ಹಾಗೆ ಹೈಕೋರ್ಟ್ ತಾನು ಕೂಡ ಒಬ್ಬ ಲಾಯರಾಗಿ ಹೈಕೋರ್ಟ್ ಆದೇಶವನ್ನು ಪಾಲಿಸದೇ ಇರುವಂಥ ಒಂದು ನಡವಳಿಕೆ ತೋರಿಸಿದ್ದು ಒಂದು ಡೆಮೊಕ್ರೆಟಿಕ್ ಆಗಿ ಅಧಿಕಾರ ನಡೆಸ್ತಾ ಇರುವಂತಹ, ಸಂವಿಧಾನದ ಹೆಸರಿನಲ್ಲಿ ಅಧಿಕಾರ ನಡೆಸ್ತಾ ಇರುವಂಥ ಒಂದು ಸರ್ಕಾರಕ್ಕೆ ಅಪಮಾನ ಕೊಡೋದು. ಹೀಗಾಗಿ ಇಂಥ ಸಿದ್ದರಾಮಯ್ಯನವರು ಈಗ ಮತ್ತೊಂದು ಸಂಘರ್ಷಕ್ಕೊಳಗಾಗಿ ಅವರು ಮಾತಿ ಕದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನವನ್ನು ಯಡಿಯೂರಪ್ಪ ಬಿಟ್ಟುಕೊಡದೇ, ದೇವೇಗೌಡರು ಇದಕ್ಕೆ ಅವಕಾಶ ಕೊಡದೇ ಇದ್ದರಿಂದ ಹೇಗೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಒಂದು ಮಾತಿಗೆ ಕದ್ದಂಥ ನಾಯಕರು ಅಂತ ಹೇಳಿ ಅಪಮಾನ ಶುರು ಆಯಿತು. ಹಾಗೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ದೇ ಅಂಥ ಮಾತುಗಳೇ ಆಗಿಲ್ಲ ಅಂತ ಹೇಳಿ ಬಂಡವಾದ ಹಾಕ್ತಾ ಇರೋವಂಥ ಸಿದ್ದರಾಮಯ್ಯನವರು ಈಗ ಅಂಥದ್ದೇ ಒಂದು ಅಪಕೀರ್ತಿಗೆ ಈಡಾಗೋ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿ ಅವರು ಇವತ್ತು ಕುರಿ ಕಾಯೋ ಒಬ್ಬ ಕುರುಬ ಆದ ನಾನು ಮುಖ್ಯಮಂತ್ರಿ ಆಗಿರೋದನ್ನ ಕೆಲವರು ಪಟ್ಟಭದ್ರ ಸಹಿಸಲಾರದೇ ಹೀಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜಾತಿಯ ಒಂದು ನಾಣ್ಯವನ್ನು ಹೊರಹಾಕ್ತಾ ಇದ್ದಾರೆ. ಅಂದರೆ ಈ ಜಾತಿ ಮುಖದಲ್ಲಿ ಬಾಳದಿರೋಂಥ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಜಾತಿ ಅನಿವಾರ್ಯ ಅಂತ ಯಾಕೆ ಅನ್ನಿಸ್ತಾ ಇದೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ತಾಯಿದೆ. ರಾಜಕೀಯ ಅವರು ಎಲ್ಲ ಅವರು ಹಂಗೆ ನೋಡಿದರೆ ಕರ್ನಾಟಕದ ಒಂದು ಅತ್ಯಂತ ಅದೃಷ್ಟವಂತ ರಾಜಕಾರಣಿ. ಅವರು ರಾಜಕೀಯ ಬಂದಾಗಲಿಂದ ಇಲ್ಲಿವರೆಗೆ ಅಧಿಕಾರವನ್ನೇ ಅನುಭವಿಸಿದ್ದಾರೆ. ಅಂಥ ಒಬ್ಬ ರಾಜಕಾರಣಿ ತನ್ನ ಮೊದಲ ಘನತೆ, ಗೌರವ ಮತ್ತು ಗೈರತ್ತನ್ನು ತೋರಿಸ್ಬೇಕಾಗಿದ್ದವರು ಈ ರೀತಿ ಯಾಕೋ ಒಂಚೂರು ಇತ್ತೀಚೆಗೆ ಅವರು ಆಡೋ ಮಾತುಗಳು ನೋಡಿದರೆ ಹತಾಶರಾಗಿದ್ದಾರಾ ಅಥವಾ ಅಧಿಕಾರಕ್ಕೆ ಜೋತು ಬಿದ್ದಿದ್ದಾರಾ ಅನ್ನೋದು ಗೊತ್ತು. ಅದೇನೇ ಇರಲಿ, ಕಾಂಗ್ರೆಸ್ಸು ಅವ್ರಿಗೊಂದು ಮುಖ್ಯಮಂತ್ರಿ ಆಗೋ ವೇದಿಕೆಯನ್ನು ಕೊಟ್ಟಿದೆ. ಕಾಂಗ್ರೆಸ್ ಅವರ ಬದುಕಿನಲ್ಲಿ ಒಂದು ಘನತೆಯನ್ನು ನೀಡಿದೆ. ಅಷ್ಟೇ ಅಲ್ಲ, ಅವರೇನು ಅಹಿಂದ ಅಂತ ಪ್ರತಿಪಾದಿಸಿದ್ರು, ಅಂಥ ಅಹಿಂದ ಪ್ರತಿಪಾದಿಸುವಂಥ ಸಮುದಾಯಗಳೇ ಮೊದಲಿಂದನೂ ಕಾಂಗ್ರೆಸ್ಸನ್ನು ಬೆಂಬಲಿಸ್ಕೊಂಡೇ ಬಂದಿದ್ದಾವೆ. ಹೀಗಿರುವಾಗ ಅವರು ಬಹಳ ಘನತೆಯಿಂದ ಇನ್ನೊಬ್ಬ ನಾಯಕ, ಕಾಂಗ್ರೆಸ್ನಲ್ಲಿರೋ ಇನ್ನೊಬ್ಬ ನಾಯಕ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಅವರು ಸ್ಥಾನವನ್ನು ಬಿಟ್ಟುಕೊಟ್ಟಿದ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತಿದ್ರು. ಆದರೆ ಈಗ ಅದನ್ನು ಮಾಡ್ದೇ ಇವರು ಎಂತೆಂಥವ್ರ ಕೈಲೋ ಏನೇನೋ ಮಾತನಾಡಿಸೋದು ಹೀಗೆ ಮಾಡ್ತಾಯಿದ್ದಾರೆ. ಇದು ಸರಿ ಕಾಣ್ತಾ ಇಲ್ಲ. ಅದರಿಂದ ಸಿದ್ದರಾಮಯ್ಯನವರು
ನಿಜವಾದ ಸಾಮಾಜಿಕ ಚಳವಳಿಯ ಒಂದು ಮುನ್ನೆಲೆಯಲ್ಲಿ ಇದ್ದಂಥ ನಾಯಕನಾಗಿ, ಒಂದು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರುವಂಥ ಮನುಷ್ಯನಾಗಿ 2 ಸಾರಿ ಮುಖ್ಯಮಂತ್ರಿ ಆಗಿರುವಂಥ ಇವರು ಒಂದು 1000 ದಿನ ಅಧಿಕಾರದಲ್ಲಿದ್ದು ಅನುಭವಿಸಿ ಈಗೊಂದು ಹೆಗ್ಗಳಿಕೆಯಿಂದ ದೇವರಾಜ ಅರಸುಗಿಂತಲೂ ಜಾಸ್ತಿ ಕಾಲ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಏನೊಂದು ಹೆಗ್ಗಳಿಕೆಯಿಂದ ಅವರು ಮಾತಾಡ್ತಿದ್ದಾರೆ. ಅಂಥ ಒಬ್ಬ ಮನುಷ್ಯ ತುಂಬ ಸ್ವಾಭಿಮಾನದಲ್ಲಿ ಇರಬೇಕು ಮತ್ತು ಕರ್ನಾಟಕದ ಹೆಮ್ಮೆಯ ಪುತ್ರನಾಗಿ ಇರಬೇಕು. ಆ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ಈ ಥರ ಒಂದು ಕೂಗು ಎದ್ದಿದೆ ಅಂತಂದರೆ, ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೂಗು ಎದ್ದಿದೆ ಅಂತಂದರೆ, ಇವರಾಗೇ ನಿಂತು ಅಂಥ ವ್ಯಕ್ತಿನ ಮತ್ತೆ CM ಮಾಡಿ ಮುಂದಿನ ಚುನಾವಣೆಯನ್ನು ಇವ್ರ ಮುಂದಾಳತ್ತಲ್ಲಿ ಎಬ್ಬಿಸಿ ಆವಾಗ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಅವ್ರಿಗೆ ಬೇಕಾದರೂ CM ಮಾಡ್ಬೋದು. ಅದು ಬಿಟ್ಬಿಟ್ಟು ಈಗ ಈ ರೀತಿ ವಾದ ಮಾಡಿ ಕೆಲಸನೂ ಸರಿಯಾಗಿ ಮಾಡ್ತಾನೆ, ಒಂದು ಹೈಕೋರ್ಟ್ ಆದೇಶನೂ ಸರಿಯಾಗಿ ಪಾಲಿಸ್ತಾನೆ, ಮತ್ತು ಆದಿವಾಸಿಗಳ ಕ್ಷೇಮವೃದ್ಧಿ ಇರುವಂತಹ ಒಂದು ಪೈಸಾ ಕಾಯ್ದೆನೂ ಸರಿಯಾಗಿ ಜಾರಿಗೊಳಿಸ್ತಾನೆ, ಅವರ ಅರಣ್ಯ ಹಕ್ಕನ್ನು ಕೊಡ್ತಾನೆ. ಇನ್ನೂ ಕೂಲಿ ಆಳುಗಳನ್ನಾಗೆ ಮಾಡಿ ಸರ್ಕಾರ ಕೊಡೋ ಒಂದಷ್ಟು ಅನ್ನಭಾಗ್ಯದ ಯೋಜನೆಯಲ್ಲಿ ಜೀವನ ಮಾಡೋಂಗೆ ಮಾಡಿ ಒಂಥರ ಪರಾವಲಂಬಿಗಳಾಗಿ ಆದಿವಾಸಿಗಳನ್ನ ಮಾಡಿರೋದು ಬಹಳ ನಾಚಿಕೆಗೇಡಿನ ವಿಷಯ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದೇನು ಅಂತಂದರೆ, ಯಾವ ಕಾರಣಕ್ಕೂ ಈ ಥರ ಸಂಘರ್ಷಕ್ಕೆ ಹೋಗದೇ ತುಂಬ ಶಾಂತಿಯುತವಾಗಿ ತಾವು ಅಧಿಕಾರ ಏನು ಅನುಭವಿಸಿದ್ರಿ, ಸುಮಾರು 7 ವರ್ಷಗಳ 8 ವರ್ಷಗಳ ಕಾಲ ಅನುಭವಿಸಿದ್ರಿ. ಈ 8 ವರ್ಷಗಳ ಕಾಲ ನೀವೇನು ಮಾಡಿದ್ರಿ ಕೆಲಸ ಅಂತ ಅವಲೋಕನ ಮಾಡಿ, ಇನ್ನೊಬ್ಬ ನಾಯಕ ನಿಮಗಿಂತ ಚೆನ್ನಾಗಿ ಕೆಲಸ ಮಾಡೋ ಅವಕಾಶವೂ ಬರಬಹುದು. ಅದರಿಂದ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟು ತಾವು ಸ್ಥಾನ ತ್ಯಾಗ ಮಾಡಿ ಒಂದು ದೊಡ್ಡ ನಾಯಕರಾಗಿ ಉಳಿಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಅದು ನೀವು ಅಧಿಕಾರ ಬಿಡೋಕ್ಕಿಂತ ಮೊದಲು ಆದಿವಾಸಿಗಳಿಗೆ ನ್ಯಾಯವಾಗಿ ದಕ್ಕಬೇಕಾದಂಥ ಹೈಕೋರ್ಟ್ ಆದೇಶವನ್ನು ಪಾಲಿಸಿ ಜಾರಿಗೊಳಿಸಿ 3418 ಕುಟುಂಬಕ್ಕೆ ಪುನರ್ವಸತಿ ಕೊಟ್ಟು, ಅದು ಉಳಿದಂತೆ ಏನು ಇನ್ನೊಂದು 17,000 ಆದಿವಾಸಿ ಕುಟುಂಬಗಳು ಕಾಡಿದ ಹೊರಹಾಕಿರೋರು ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ, ಅವರೆಲ್ಲರಿಗೂ ಕೂಡ ಸರ್ವೆ ಮಾಡಿಸಿ ಅವರ ಹೆಸರುಗಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೂ ಪುನರ್ವಸತಿ ಕೊಡುವಂಥ ಒಂದು ಪೀಠಿಕೆಯನ್ನು ಹಾಕಿ ತಾವು ಒಂದು ಅಧಿಕಾರನ ಬೇರೆಗೆ ಹಸ್ತಾಂತರ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತ ನಾವು ಯಾವಾಗಲೂ ನಮ್ಮ ನಾಯಕ ನಮಗಾಗಿ ಏನೂ ಮಾಡಲಿಲ್ಲ, ಸುಮ್ಮನೆ ಮಾತುಗಳನ್ನಾಡಿ ಕಾಲ ಕಳೆದ್ರು ಅನ್ನೋ ಒಂದು ಭಾವನೆ ಬರುತ್ತೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತುಗಳನ್ನು ಅನ್ಯತಾ ಭಾವಿಸ್ತೇನೆ. ತುಂಬ ಕಳಕಳಿಯಿಂದ ಮತ್ತು ಸಿಕ್ಕಿದ ಅವಕಾಶವನ್ನು ತಾವು ಬಳಸಿಕೊಳ್ಳಲ್ಲ ಅನ್ನೋ ವೇದನೆಯಿಂದ, ಮತ್ತು ಆದಿವಾಸಿಗಳಿಗೆ ಏನು ಚಾರಿತ್ರಿಕ ಅನ್ಯಾಯ ಆಯಿತು ಅದನ್ನು ಸರಿಪಡಿಸಲಿಲ್ವಲ್ಲ ಇಂಥ ನಾಯಕ ಅಂತ ಹೇಳೋ ಒಂದು ಬೇಜಾರದಿಂದ ಈ ಮಾತುಗಳನ್ನ ಆಡಿದ್ದೀವಿ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಮಾತುಗಳನ್ನು ಭಾಳ ಗಂಭೀರ ಪರಿಗಣಿಸಿ ತಾವು ಮಾಡಬೇಕಾದ ಕರ್ತವ್ಯವನ್ನು ಚೆಂದಾಗಿ ಮಾಡಿ ಆದಿವಾಸಿಗಳಿಗೆ ನ್ಯಾಯ ಕೊಡಲಿ ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿ, ನಾನು ಆಡಿರೋ ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ ಅಂತ ಕೇಳ್ತಾ, ಆದಿವಾಸಿಗಳ ಹಿತಕ್ಕಾಗಿ ನಾನು ಈ ಮಾತುಗಳನ್ನ ಆಡಿದ್ದೀನಿ. ದಯಮಾಡಿ ತಾವು ಇದನ್ನು ಪೂರ್ಣ ಗಂಭೀರವಾಗಿ ಪರಿಗಣಿಸಿ ಆದಿವಾಸಿಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ.